Hey everyone, welcome back to ScriptKid YouTube channel. Okay, last class ನಲ್ಲಿ ನಾವು ಏನು ಮಾಡ್ಕೊಂಡಿದ್ವಿ, ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಂಡಿವಿ. ಫೈಲ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ, ಏನು ಎತ್ತ ಅಂತ ತುಂಬಾನೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಸಿ ಪ್ರೋಗ್ರಾಮಿಂಗ್ ಅಥವಾ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಆಗಿರಲಿ, ಫೈಲ್ ಹ್ಯಾಂಡ್ಲಿಂಗ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಫೈಲ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ, ಏನು ಎತ್ತ ಅಂತ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ ಕಾನ್ಸೆಪ್ಟ್ ತುಂಬಾನೇ ಈಸಿಯಾಗಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದ್ರದ್ದು ಬೇಸಿಕ್ಸ್ ಏನೇನಿದೆ ಅದನ್ನ. ಓಕೆ, ಸೊ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಏನು ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನಮ್ಮ ಸಿ ಪ್ರೋಗ್ರಾಮಿಂಗ್. ನಾವು ಸಿ ಪ್ರೋಗ್ರಾಮಿಂಗ್ ನ ಏನಕ್ಕೆ ಅಷ್ಟು ಫೇಮಸ್ ಇದೆ, ಸಿ ಪ್ರೋಗ್ರಾಮಿಂಗ್ ಏನಕ್ಕೆ ಅಷ್ಟು ಫೇಮಸ್ ಇದೆ ಅಂತ ಕೇಳಿದ್ರೆ ನೀವು ಹೇಳ್ಬೋದು ಮೆಮರಿ ಮ್ಯಾನೇಜ್ಮೆಂಟ್ಗೋಸ್ಕರ ತುಂಬಾನೇ ಫೇಮಸ್ ಇದೆ ಸಿ ಪ್ರೋಗ್ರಾಮಿಂಗ್ ಅಂತ. ಓಕೆ, ಮೆಮರಿನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಮೆಮರಿನ ಮ್ಯಾನೇಜ್ ಯಾವ ರೀತಿ ಮಾಡ್ತೀವಿ, ಏನು ಎತ್ತ ಅಂತ ತಿಳ್ಕೊಳ್ಳೋದಿದೆಯಲ್ಲ ಡೈನಾಮಿಕ್ ಮೆಮರಿ ಲೊಕೇಶನ್ ಅಂತ. ಸೊ ಯಾವ ರೀತಿ ಮಾಡ್ತೀವಿ ಅದನ್ನ ಅಂತ ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನಕ್ಕೆ ಮೆಮರಿನ ನಾವು ಮ್ಯಾನೇಜ್ ಮಾಡಬೇಕು ಅದಕ್ಕೆ. ಓಕೆ, ಸೊ ಯಾವ ರೀತಿ ಮೆಮರಿನ ಮ್ಯಾನೇಜ್ ಮಾಡೋದಂದ್ರೆ ಏನು, ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಏನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಎಲ್ಲ ತಿಳ್ಕೊಳ್ಳೋಣ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಈ ವಿಡಿಯೋ ಏನಿದೆ, ಈ ಪ್ಲೇ ಲಿಸ್ಟ್ ಇನ್ ಸೆಕೆಂಡ್ ಮೋಸ್ಟ್ ಲಾಸ್ಟ್ ವಿಡಿಯೋ ಅಂತ ಹೇಳ್ಬೋದು. ಇದಾದ್ಮೇಲೆ ಕನ್ಕ್ಲೂಷನ್ ವಿಡಿಯೋ ಬರುತ್ತೆ ಅಷ್ಟೇ. ಓಕೆ, ಈ ವಿಡಿಯೋ ಆದ್ಮೇಲೆ ಇನ್ನೊಂದು ಕನ್ಕ್ಲೂಷನ್ ವಿಡಿಯೋ ಆದ್ಮೇಲೆ ಈ ಪ್ರೋಗ್ರಾಮಿಂಗ್ ಕೋರ್ಸ್ ಏನು ಸಿ ಪ್ರೋಗ್ರಾಮಿಂಗ್ ಕೋರ್ಸ್ ಏನಿತ್ತು ಇದು ಕಂಪ್ಲೀಟ್ ಆಗುತ್ತೆ. ನಾವು ಬೇಸಿಕ್ಸ್ ಇಂದ ಇಂಟರ್ಮೀಡಿಯೇಟ್ ವರ್ಗಡೆ ಕೂಡ ನಮಗೆ ಎಷ್ಟು ನಾಲೆಜ್ ಗೊತ್ತಿರಬೇಕು ಸಿ ಪ್ರೋಗ್ರಾಮ್ ಬಗ್ಗೆ, ಅದನ್ನೆಲ್ಲ ನಾನು ಕಂಬೈನ್ ಮಾಡಿಬಿಟ್ಟು ಈ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಓಕೆ, ಸೊ ಇದು ಎಂಡ್ ಆಗ್ತಾ ಬಂದಿದೆ, ಆಲ್ರೆಡಿ ಎಂಡ್ ಆಗ್ತಾ ಇದೆ. ಓಕೆ, ಸೊ ಸಿ ಪ್ರೋಗ್ರಾಮಿಂಗ್ ಪ್ಲೇ ಲಿಸ್ಟ್ ಏನಿದೆ ಇದು ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಯಾರು ಈ ಪ್ಲೇ ಲಿಸ್ಟ್ ನ ಅಸೆಸ್ ಮಾಡ್ಕೊಂಡಿಲ್ವೋ, ಸೇವ್ ಮಾಡ್ಕೊಂಡಿಲ್ವೋ, ಪ್ಲೀಸ್ ಈ ಪ್ಲೇ ಲಿಸ್ಟ್ ನ ಇಲ್ಲಿಂದ ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಯಾರ್ಯಾರು ಶೇರ್ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಪ್ಲೀಸ್ ಶೇರ್ ಮಾಡಿ. ಅದರಿಂದ ನನಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ. ಓಕೆ, ಪ್ರೊವೈಡ್ ಮಾಡೋದಕ್ಕೆ. ಓಕೆ, ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಬಂದ್ಬಿಟ್ಟು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ನಮ್ಮದು 36.c ಅಂತ. ಓಕೆ, 36.c ಅಂತ. ಆಮೇಲೆ ಇಲ್ಲೊಂದು ಸಿಂಪಲ್ ಟೆಂಪ್ಲೇಟ್ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಓಕೆ ಗೈಸ್, ಇಲ್ಲಿ ಏನಾಗಿದೆ, ನಮ್ದು ಸಿಂಪಲ್ ಟೆಂಪ್ಲೇಟ್ ರೆಡಿ ಇದೆ. ಓಕೆ, ನಾವು ಇವಾಗ ಏನು ಡಿಸ್ಕಸ್ ಮಾಡ್ಕೊಳ್ತಾ ಇದ್ವಿ, ಡೈನಾಮಿಕ್ ಮೆಮರಿ ಅಲೋಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನೋಡಿ, ನಾವು ಈಸಿಯಾಗಿ ನಾವು ಇಲ್ಲಿವರೆಗೂ ಕೂಡ ಏನು ಮಾಡ್ಕೊಂತ ಬಂದಿದ್ವಿ ಅಂದ್ರೆ, ಇಲ್ಲಿವರೆಗೂ ಏನೇನು ಮಾಡ್ಕೊಂತ ಬಂದಿದ್ವಿ ಅಂದ್ರೆ, ನಾವು ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಮಾಡ್ತಾ ಬಂದಿದ್ವಿ. ಲೈಕ್ ಏನ್ ಮಾಡ್ತಾ ಇದೀವಿ, ಒಂದು ಅರೇನ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದ್ವಿ, ನಾವು 8 ಅಂತ ಕೊಟ್ಬಿಟ್ಟು ARR ಅಂತ ಕೊಟ್ಬಿಟ್ಟು ಅದ್ರ ಸೈಜ್ ನ ಕೊಡ್ತಾ ಇದ್ವಿ. ರೈಟ್, ಸೊ ಸಮ್ 100 ಆಗಿರ್ಬೋದು ಅಥವಾ 1000 ಆಗಿರ್ಬೋದು, ಎಷ್ಟೇ ಆಗಿರ್ಲಿ ಸಮ್ ನಾವು ಏನ್ ಮಾಡ್ತಾ ಇದ್ವಿ, ಅದ್ರ ಸೈಜ್ ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ವಿ. ಸೊ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾನು ಈ ಅರೇ ಒಳಗಡೆ ಕೇವಲ ಒಂದು 5 ಎಲಿಮೆಂಟ್ಸ್ ನ ಮಾತ್ರ ಆಡ್ ಮಾಡಿದೆ. ಉಳಿದಿರೋ ಎಲಿಮೆಂಟ್ಸ್ ಖಾಲಿ ಹೋಗ್ಬಿಡ್ತು. ಉಳಿದಿರೋ ಸ್ಪೇಸ್ ಏನಿದೆ ಅದು ಕನ್ಸ್ಯೂಮ್ ಆಗಿ ಆಕ್ಯುಪೈ ಆಗಿ ಕುಂತಿದೆ. ಇವಾಗ ಅರ್ರೇಗೆ ಆಕ್ಯುಪೈ ಆಗಿಬಿಟ್ಟು ಅದೇನಾಗಿರುತ್ತೆ, ಸೆಟ್ ಆಗಿರುತ್ತೆ. 10 ಸ್ಪೇಸ್ 10 ಎಲಿಮೆಂಟ್ಸ್ ಇಂದ ಏನ್ ಸ್ಪೇಸ್ ಇದೆ ಅದು ಈ ಅರ್ರೇಗೆ ಆಕ್ಯುಪೈ ಆಗಿಬಿಟ್ಟು ಕುಂತ್ಕೊಂಡಿರುತ್ತೆ. ನಾನು ಯಾವಾಗ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಮಾಡ್ತೀನೋ ಅಂತಹ ಟೈಮ್ನಲ್ಲಿ ಏನಾಗುತ್ತೆ, 10 ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಇದ್ದಾನೆ, ಅದಕ್ಕೆ ಬೇಕಾಗಿರುವಂತಹ ಸೈಜ್ ನ ನಾನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಕೂತ್ಕೊಳ್ತೀನಿ ಅಂತ ಮೆಮರಿನಲ್ಲಿ ಅದು ಸೆಟ್ ಆಗುತ್ತೆ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ, ನಾವು ಜಾಸ್ತಿ ಮೆಮರಿನ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಆಗ್ಬೋದು. ಇದು ತುಂಬಾ ಸಣ್ಣ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಸ್ ಗಳಿದಾವೆ. 10 ಎಲಿಮೆಂಟ್ಸ್ ಏನ್ ದೊಡ್ಡ ವಿಷಯ ಅಲ್ಲ. ಓಕೆ, ಸೊ ತುಂಬಾನೇ ಜಾಸ್ತಿ ಡಾಟಾನ ನಾವು ಸ್ಟೋರ್ ಮಾಡ್ತಾ ಇದೀವಿ. ಅಂತಹ ಟೈಮ್ ನಲ್ಲಿ ನಾವು ಜಾಸ್ತಿ ಮೆಮರಿನ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ಮೆಮರಿನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಅತಿ ಕಡಿಮೆ ಮೆಮರಿನ ನಾವು ಏನ್ ಮಾಡ್ಬೇಕು, ಯೂಸ್ ಮಾಡ್ಕೋಬೇಕು, ಜಾಸ್ತಿ ಔಟ್ಪುಟ್ ನಮಗೆ ಬರಬೇಕು. ಆ ರೀತಿ ನಾವು ಕೋಡಿಂಗ್ ಮಾಡ್ಬೇಕಾಗುತ್ತೆ. ರೈಟ್, ಅಂತಹ ಟೈಮ್ ನಲ್ಲಿ ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಏನಾದ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ತುಂಬಾ ದೊಡ್ಡ ಪ್ರೋಗ್ರಾಮ್ ಬರೀತಿದೆ ಅಂತದ್ರಲ್ಲಿ ಎಲ್ಲ ಕಡೆ ನಾ ಏನ್ ಮಾಡ್ತಾ ಇದ್ದೀನಿ, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಮಾಡ್ತಾ ಇದ್ದೀನಿ. ಅದು ಸೈಜ್ ಆಕ್ಯುಪೈ ಮಾಡ್ತಾ ಇದೆ. ಸಮ್ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ, ಅದು ಮೆಮರಿ ಫುಲ್ ಆಗುವಂತ ಚಾನ್ಸಸ್ ಇರುತ್ತೆ, ಸ್ಟ್ಯಾಕ್ ಓವರ್ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ. ರೈಟ್, ಸೊ ಅದಕ್ಕೋಸ್ಕರ ನಮ್ಗೆ ಇದನ್ನ ಈ ಪ್ರಾಬ್ಲಮ್ ನ ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಹತ್ರ ಏನಿದಾವೆ ಅಂತಂದ್ರೆ, ಡೈನಾಮಿಕ್ ಮೆಮರಿ ಈ ಪ್ರಾಬ್ಲಮ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಏನೇನಿದಾವೆ ಅಂದ್ರೆ, ಎಮ್ ಅಲಾಕ್, ಆಮೇಲೆ ಸಿ ಅಲಾಕ್ ಆಗಿರ್ಬೋದು, ರೀ ಅಲಾಕ್ ಆಗಿರ್ಬೋದು, ಅಥವಾ ಫ್ರೀ ಆಗಿರ್ಬೋದು. ಇಂತಹ 4 ಫಂಕ್ಷನ್ಸ್ ಗಳಿದಾವೆ. ಇವು ಏನ್ ಮಾಡ್ತವೆ ಅಂದ್ರೆ ಡೈನಾಮಿಕಲಿ ಮೆಮರಿನ ಅಲೋಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ಗೆ ಡೈನಾಮಿಕ್ ಮೆಮರಿ ಅಲೋಕೇಶನ್ಗೆ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ನಲ್ಲೇ ಕೋಡಿಂಗ್ ಸ್ಟಾರ್ಟಿಂಗ್ ನಲ್ಲೇ ಏನ್ ಮಾಡ್ತೀವಿ, ಇಷ್ಟಿಷ್ಟು ಮೆಮರಿನ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ ಕಂಪ್ಯೂಟರ್ಗೆ ಹೇಳ್ತೀವಿ ಪ್ರೋಗ್ರಾಮಿಂಗ್ ಥ್ರೂ. ಓಕೆ, ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಪ್ರೋಗ್ರಾಮ್ ಯಾವಾಗ ರನ್ ಆಗ್ತಾ ಇರುತ್ತೋ ಅಂತಹ ಟೈಮ್ ನಲ್ಲಿ ನಾವು ಅಲೋಕೇಟ್ ಮಾಡ್ತೀವಿ ಮೆಮರಿನ.
ನಮಗೆ ಎಷ್ಟು ಮೆಮರಿ ಬೇಕೋ ಅಷ್ಟು ಮೆಮರಿನ ಮಾತ್ರ ನಾವು ಕನ್ಸ್ಯೂಮ್ ಮಾಡ್ತೀವಿ, ಉಳಿದಿರುವಂತಹ ಮೆಮರಿನ ನಾವು ಬಿಟ್ಬಿಡ್ತೀವಿ, ಫ್ರೀ ಆಗಿ ಬಿಟ್ಬಿಡ್ತೀವಿ. ಓಕೆ, ನಮಗೆ ಎಷ್ಟು ಬೇಕಾಗಿರುತ್ತೋ ಮೆಮರಿ ಅಷ್ಟು ಮೆಮರಿನ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಸೊ ಇದನ್ನ ನಾವೇನಂತ ಕರಿತೀವಿ, ಡೈನಾಮಿಕ್ ಮೆಮರಿ ಅಲೋಕೇಶನ್ ಅಂತ ಕರಿತೀವಿ. ಒಂದ್ಸತಿ ನಾವು ಮೆಮರಿನ ಅಲೋಕೇಟ್ ಮಾಡಾದ್ಮೇಲೆ ಮೆಲಾಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವೇನ್ ಮಾಡ್ಬೋದು, ಅದ್ ಸೈಜ್ ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಅದು ಸೈಜ್ ನಮ್ಗೆ ಹ್ಯಾಂಡಲ್ ಮಾಡ್ಬೋದು ಓವರ್ ಆಲ್ ನಾವು ಯೂಸಿಂಗ್ ಅ ರೀಅಲಾಕ್. ಓಕೆ, ಸೊ ಅಲಾಕ್ ಅಲಾಕ್ ಬೇಸಿಕಲಿ ಸೇಮ್ ವರ್ಕ್ ಮಾಡುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಏನಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲಾಕ್ ಆಮೇಲೆ ಅಲಾಕ್ ಎರಡು ಫಂಕ್ಷನ್ ಡಿಫ್ರೆನ್ಸ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಆದ್ಮೇಲೆ ಬರುತ್ತೆ ರೀಅಲೋಕೇಶನ್. ಸೊ ರೀಅಲಾಕ್ ಏನ್ ಮಾಡುತ್ತೆ ಅಂದ್ರೆ ಬೇಸಿಕಲಿ ಯಾವ್ದು ಆಲ್ರೆಡಿ ಎಕ್ಸಿಸ್ಟೆನ್ಸ್ ನಲ್ಲಿ ಇದೆಯೋ ಮೆಮ್ರಿ, ಆ ಮೆಮ್ರಿನ ನಾವ್ ಏನ್ ಮಾಡ್ಬೋದು, ಓವರ್ ರೈಟ್ ಮಾಡಬಹುದು. ಓಕೆ, ನಾವು ಮತ್ತೊಂದು ಮೆಮ್ರಿನ ಮತ್ತೊಂದು ಅರೇನ ಯೂಸ್ ಮಾಡ್ಕೊಂಡು ಮತ್ತೊಂದು ಅರೇನ ಕ್ರಿಯೇಟ್ ಮಾಡ್ತಾ ಇದೀವಿ, ಬಟ್ ಇನ್ನೊಂದು ಮೆಮ್ರಿ ಲೊಕೇಶನ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಯಾವ್ದು ಆಲ್ರೆಡಿ ಮೆಮ್ರಿ ಲೊಕೇಶನ್ ಎಕ್ಸಿಸ್ಟ್ ಇದೆಯೋ ನಮ್ಮ ಹತ್ರ, ಆ ಮೆಮ್ರಿ ಲೊಕೇಶನ್ ಅಲ್ಲೇ ನಾವು ಏನ್ ಮಾಡ್ತಾ ಇದೀವಿ, ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ಮಾಡ್ತಾ ಇದೀವಿ ಯೂಸಿಂಗ್ ಅ ರೀಅಲಾಕ್. ಓಕೆ, ಸೊ ಅದೇನ್ ಮಾಡುತ್ತೆ, ಸೇಮ್ ಮೆಮ್ರಿನ ಓವರ್ ರೈಟ್ ಮಾಡ್ತೀವಿ ಅಷ್ಟೇ, ಜಾಸ್ತಿ ಮತ್ತೊಂದಿಷ್ಟು ಮೆಮ್ರಿನ ನಾವು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಏನ್ ಎಕ್ಸಿಸ್ಟೆನ್ಸ್ ನಲ್ಲಿ ಇದೆಯೋ ಮೆಮ್ರಿ ಅದನ್ನೇ ನಾವ್ ಏನ್ ಮಾಡ್ತಾ ಇದೀವಿ, ಓವರ್ ರೈಟ್ ಮಾಡ್ತಾ ಇದೀವಿ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಾವು ಜಾಸ್ತಿ ಮೆಮ್ರಿನ ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ, ತುಂಬಾ ಕಡಿಮೆ ಮೆಮ್ರಿನಲ್ಲಿ ತುಂಬಾ ಕಡಿಮೆ ಸೈಜ್ ನಲ್ಲಿ ನಾವೇನ್ ಮಾಡ್ಬೋದು, ನಮ್ದು ಕೋಡ್ ನ ರೈಟ್ ಮಾಡ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ರು ಯಾರು ಅಸೆಸ್ ಮಾಡ್ಕೊಳ್ತಾ ಇದಾರೋ, ನಾನು ಯಾವಾಗ ಪಾಯಿಂಟರ್ಸ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡುವಂತ ಟೈಮ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಏನಂತ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ 100 GB 200 GB ಇಷ್ಟೆಲ್ಲ ದೊಡ್ಡ ದೊಡ್ಡ ಗೇಮ್ಸ್ ಗಳಿರ್ತಾವೆ, ಅಂತವು ನಮ್ದು 8 GB 16 GB 32 GB. ಸೊ ಇಂತಹ ರ್ಯಾಮ್ಸ್ ಗಳಲ್ಲಿ ಯಾವ ರೀತಿ ಲೋಡ್ ಆಗುತ್ತೆ, ಯಾವ ರೀತಿ ರನ್ ಆಗುತ್ತೆ, ಸೊ ಮೆಮರಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ದೆ. ಓಕೆ, ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀವಿ, ನಮಗೆ ಏನ್ ಬೇಕಾಗಿರುತ್ತೋ, ಯಾವ ಕಾಂಪೋನೆಂಟ್ ಬೇಕಾಗಿರುತ್ತೋ ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ, ಮೆಮ್ರಿನಲ್ಲಿ ಲೋಡ್ ಮಾಡಿಸ್ತೀವಿ. ಅದಾದ್ಮೇಲೆ ಮೆಮ್ರಿನ ಕ್ಲಿಯರ್ ಮಾಡಿಸ್ಬಿಡ್ತೀವಿ. ಅದ್ರ ಕೆಲಸ ಆದ ತಕ್ಷಣ ಕ್ಲಿಯರ್ ಮಾಡಿಸ್ಬಿಟ್ಟು ಅದೇ ಮೆಮ್ರಿನ ನಾವು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಾವು 8 GB 16 GB ರ್ಯಾಮ್ ಕಂಪ್ಯೂಟರ್ ನಲ್ಲೂ ಕೂಡ 32 GB 100 GB ನಂತಹ ಗೇಮ್ಸ್ ಗಳನ್ನ ಲೋಡ್ ಮಾಡ್ಬೋದು, ಆಟ ಆಡ್ಬೋದು ಅಥವಾ ಪ್ರೊಸೆಸ್ ಮಾಡಿಸ್ಬೋದು ಅಂತಹ ಗೇಮ್ಸ್ ಗಳನ್ನೂ ಕೂಡ. ಓಕೆ, ಸೊ ಇವತ್ತು ತಿಳ್ಕೋಣ ಯಾವ ರೀತಿ ಮಾಡ್ತೀವಿ ಅದನ್ನ, ಆನ್ ದ ಫ್ಲೋ ಮೆಮ್ರಿನ ಅಲೋಕೇಟ್ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ರೀಅಲೋಕೇಟ್ ಮಾಡ್ತೀವಿ, ಅದಾದ್ಮೇಲೆ ಯಾವ ರೀತಿ ಮೆಮ್ರಿನ ಫ್ರೀ ಮಾಡ್ತೀವಿ, ಪೂರ್ತಿ ಎಂಟಿ ಮಾಡ್ಬಿಡೋದು. ಏನ್ ಮೆಮ್ರಿನ ನಾವು ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ವೋ ನಮ್ ಕೆಲಸ ಆದ್ಮೇಲೆ ಆ ಮೆಮ್ರಿನ ಏನ್ ಮಾಡೋದು, ಪೂರ್ತಿ ಎಂಟಿ ಮಾಡ್ಬಿಡೋದು. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯೂಸಿಂಗ್ ಅ ಕೋಡ್. ಓಕೆ, ಸೊ ನೋಡೋಣ ಸಿಂಟ್ಯಾಕ್ಸ್ ಏನಿದೆ, ಅಲಾಕ್ ಸಿಂಟ್ಯಾಕ್ಸ್ ಏನಿದೆ, ಅಲಾಕ್ ಸಿಂಟ್ಯಾಕ್ಸ್ ಏನಿದೆ, ಅದಾದ್ಮೇಲೆ ರೀಅಲಾಕ್ ಸಿಂಟ್ಯಾಕ್ಸ್ ಏನಿದೆ, ಅದಾದ್ಮೇಲೆ ಫ್ರೀ ಅಂದ್ರೆ ಮೆಮ್ರಿನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬಿಡು. ಸೊ ಅದ್ರ ಸಿಂಟ್ಯಾಕ್ಸ್ ಏನಿದೆ, ಕಂಪ್ಲೀಟ್ಲಿ 4 ಫಂಕ್ಷನ್ಸ್ ಗಳದ್ದು ಸಿಂಟ್ಯಾಕ್ಸ್ ನ ನೋಡ್ಕೊಳ್ಳೋಣ, ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದೇ ಬಂದ್ಬಿಟ್ಟು ನಾ ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡಿದೆ, ಇಂಟ್ ARR ಅಂತ ಕೊಟ್ಬಿಟ್ಟು ಒಂದು ಸ್ಟ್ಯಾಟಿಕ್ ಮೆಮರಿ ಅಲೋಕೇಶನ್ ನ ಮಾಡ್ಕೊಂಡಿದ್ದೆ. ನನಗೆ ಇದು ಸದ್ಯಕ್ಕೆ ಬೇಕಾಗಿಲ್ಲ, ತೆಗೆದು ಹಾಕೊಳ್ಳೋಣ. ನಾವು ಏನ್ ಮಾಡ್ತೀನಿ, ಇಲ್ಲಿ ಒಂದು ಪಾಯಿಂಟರ್ ನ ಯೂಸ್ ಮಾಡ್ಕೊಳ್ತೀನಿ, PTR ಅಂತ. ಸೊ ಸ್ಟಾರ್ PTR ಅಂತ ಕೊಟ್ಟೆ. ನಾ ಇವಾಗ ಏನ್ ಯೂಸ್ ಮಾಡ್ಕೊತಿದ್ದೀನೋ, ಅಲಾಕ್ ಆಗಿರ್ಲಿ ಅಥವಾ ಅಲಾಕ್ ಆಗಿರ್ಲಿ, ರೀಅಲಾಕ್ ಆಗಿರ್ಲಿ, ಫ್ರೀ ಆಗಿರ್ಲಿ, ಇವೆಲ್ಲ ಎದ್ರಲ್ಲಿ ಇರ್ತವೆ ಅಂತಂದ್ರೆ ಯಾವ ಹೆಡರ್ ಫೈಲ್ ನಲ್ಲಿ ಇರ್ತವೆ ಅಂದ್ರೆ stdlib ಅನ್ನುವಂತಹ ಹೆಡರ್ ಫೈಲ್ ನಲ್ಲಿ ಇವು ಸ್ಟೋರ್ ಆಗಿರುತ್ತವೆ. ಬೇಸಿಕಲಿ ಸ್ಟ್ಯಾಂಡರ್ಡ್ ಲೈಬ್ರರಿ ಅಂತ stdlib.h ಲೈಬ್ರರಿ ಒಳಗಡೆ ಇವು ಸ್ಟೋರ್ ಇರ್ತವೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಆ ಲೈಬ್ರರಿನ. ಅದಾದ್ಮೇಲೆ ಇವಾಗ ಏನ್ ಮಾಡ್ಕೊಳ್ಳೋಣ, ಇಲ್ಲೊಂದು ಪಾಯಿಂಟರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಈ ಪಾಯಿಂಟರ್ ನ ಏನ್ ಮಾಡ್ಕೊಳ್ಳೋಣ, ಈ ಪಾಯಿಂಟರ್ ಮುಖಾಂತರ ನಾವೇನ್ ಮಾಡೋಣ, ಒಂದು ಇವಾಗ ಅರೇನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಇಂಟ್ ಟೈಪ್ ಅರೇನ ರೆಡಿ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ನ ಆಡ್ ಮಾಡಬೇಕು ಏನು, ಸೊ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ನ ಆಡ್ ಮಾಡ್ಬೇಕು ಅನ್ನೋದಿದೆ, ಅದನ್ನು ಕೂಡ ನಾವು ಯೂಸರ್ ಕಡೆಯಿಂದ ತಗೊಳ್ಳೋಣ. ಓಕೆ, ಸೊ ಯೂಸರ್ ಕಡೆಯಿಂದ ಇನ್ಪುಟ್ ತಗೊಳ್ಳೋದಂಗೆ printf ಅಂತ ಕೊಟ್ಬಿಟ್ಟು ನಾ ಏನ್ ಮಾಡ್ತೀನಿ ಅಂತಂದ್ರೆ ಎಂಟರ್ ದ ಸೈಜ್ ಆಫ್ array ಅಂತ ಕೊಟ್ಬಿಟ್ಟು \n ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಯೂಸರ್ ಕಡೆಯಿಂದ ಇನ್ಪುಟ್ ತಗೋತೀನಿ, ಸ್ಕ್ಯಾನ್ಎಫ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಓಕೆ, ಸೊ ಸ್ಕ್ಯಾನ್ಎಫ್ %d ಆದ್ಮೇಲೆ ಇಲ್ಲಿ ಏನ್ ಮಾಡ್ಕೊಳ್ಳೋಣ, $end ಅಂತ ಯೂಸ್ ಮಾಡ್ಕೊಳ್ತೀನಿ. $n ಬೇಸಿಕಲಿ ನಾನು ಸೈಜ್ ನ n ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂತೀನಿ. ಅಂದ್ರೆ ನಮ್ದು ಅರೇ ಸೈಜ್ ಏನಿರುತ್ತೆ ಅದನ್ನ n ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. n ಕೂಡ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಡಿಕ್ಲೇರ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವು n ಡಿಕ್ಲೇರ್ ಮಾಡ್ಕೊಂಡ್ವಿ, ಇಲ್ಲಿ n ಬಂತು. ಸೊ ಇದು ಏನಾಗಿರುತ್ತೆ, ನಮ್ದು ಅರೇ ಸೈಜ್ ಆಗಿರುತ್ತೆ. n ಒಳಗಡೆ ನಾವು ಅರೇ ಸೈಜ್ ನ ಸ್ಟೋರ್ ಮಾಡ್ತೀವಿ, ಯೂಸರ್ ಕಡೆಯಿಂದನೇ ಇನ್ಪುಟ್ ನ ತಗೊಳ್ತಾ ಇದ್ದೀವಿ. ಓಕೆ, ಇವಾಗ ಏನ್ ಮಾಡ್ಕೊಳ್ಳೋಣ, ಯೂಸರ್ ಇನ್ಪುಟ್ ಸಿಕ್ಕಿದೆ ನಮಗೆ, ಒಂದು 5 ಎಲಿಮೆಂಟ್ಸ್ ನಾವು ಆಡ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಸೊ ಅದಕ್ಕೋಸ್ಕರ 5 ಸೈಜ್
ಒಂದು ಅರೇನ ಕ್ರಿಯೇಟ್ ಮಾಡ್ಕೋಬೇಕು ಅವನು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಇಲ್ಲಿ ಅವನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ malloc ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನೊಂದು ಅರೇನ ರೆಡಿ ಮಾಡ್ಕೊಳ್ತೀನಿ. ಅದ್ರೊಳಗಡೆ ನಾವ್ ಏನ್ ಮಾಡ್ಬೋದು 5 ಎಲಿಮೆಂಟ್ಸ್ ನ ಸ್ಟೋರ್ ಮಾಡಿಸ್ಬೋದು. ಅಷ್ಟು ಸೈಜ್ ಎಲಿಮೆಂಟ್ ನ ಮಾತ್ರ, ಅಂದ್ರೆ 5 ಎಲಿಮೆಂಟ್ಸ್ ನ ಮಾತ್ರ ಆ ಅರೇ ಒಳಗಡೆ ಸ್ಟೋರ್ ಮಾಡಿಸಬಹುದು. ಆ ರೀತಿಯಾದಂಥ ಒಂದು ಅರೇನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಏನು ಮಾಡ್ತೀನಿ ನಾನು PTR = ಅಂತ ಕೊಟ್ಬಿಟ್ಟು ಯಾವ ಟೈಪ್ ಇದೆ, ಸೊ ಇಂಟ್ ಪಾಯಿಂಟರ್. ಓಕೆ, ಸೊ ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ malloc ನ ಯೂಸ್ ಮಾಡ್ತೀನಿ. malloc ಅಂತ ಕೊಟ್ಟೆ. ಸೊ ಅದಾದ್ಮೇಲೆ ನಾನು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಂದು ಎಷ್ಟು ಸೈಜ್ ಬೇಕಾಗಿದೆ, ಓವರ್ ಆಲ್ ಸೈಜ್ ಎಷ್ಟು ಬೇಕಾಗಿದೆ, ಯೂಸರ್ ಏನ್ ಇನ್ಪುಟ್ ಕೊಟ್ಟಿರ್ತಾನೆ, ಒಂದು 5 ಕೊಟ್ಟಿರ್ಬೋದು, 4 ಕೊಟ್ಟಿರ್ಬೋದು, ಎಷ್ಟೇ ಸೈಜ್ ಕೊಟ್ಟಿರಲಿ ಸೈಜ್ ಆಫ್ ಅರೇ ಕೊಡಬೇಕು. ಅದಾದ್ಮೇಲೆ ಸ್ಟಾರ್ ಕೊಟ್ಬಿಟ್ಟು ಸೈಜ್ ಆಫ್ ಡಾಟಾ ಟೈಪ್, ನಮ್ಮ ಡಾಟಾ ಟೈಪಿನ ಸೈಜ್ ಏನಿರುತ್ತೆ ಅದನ್ನ ಕೊಡಬೇಕು. ನಾ ಡೈರೆಕ್ಟ್ಲಿ ಇಲ್ಲಿ 4 ಅಂತ ಕೊಡಬಹುದು ಆಗಿತ್ತು, ಬಟ್ ಇದು 32 ಬಿಟ್ ಆರ್ಕಿಟೆಕ್ಚರ್ ನಲ್ಲಿ ಯಾರಾದ್ರೂ ಈ ಕೋಡ್ ನ ರನ್ ಮಾಡಿದ್ರೆ ಅಂತ ಟೈಮ್ ನಲ್ಲಿ ಎರರ್ ಸಿಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 32 ಬಿಟ್ ಆರ್ಕಿಟೆಕ್ಚರ್ ನಲ್ಲಿ ಸೈಜ್ ಏನಿರುತ್ತೆ ಅಂದ್ರೆ 2 ಬಿಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಕೊಳ್ಳೋಣ ಇಲ್ಲಿ ಸೈಜ್ ಆಫ್ ಅಂತ ಒಂದು ಫಂಕ್ಷನ್ ಬರುತ್ತೆ. ಅದ್ರೊಳಗಡೆ ಏನ್ ಮಾಡ್ಕೊಳ್ಳೋಣ ನಾವು ಇಂಟ್ ಸೈಜ್ ನ ಫೆಚ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮಲ್ಟಿಪ್ಲಿಕೇಟ್ ಮಾಡ್ಕೊಳ್ಳೋಣ ನಮ್ದು ಎಂಡ್ ಜೊತೆಗೆ. ಓಕೆ, ಇಷ್ಟು ಮಾಡೋದ್ರಿಂದಾಗಿ ನಮ್ದು ಏನಾಗುತ್ತೆ ಅಂದ್ರೆ ಒಂದು ಅರೇ ರೆಡಿ ಆಗುತ್ತೆ. ಎಷ್ಟು ಸೈಜ್ ಇಂದು ಯೂಸರ್ ಎಷ್ಟು ಸೈಜ್ ಇಂದ ಅರೇ ಬೇಕಂತಾನೋ ಸೊ ಅಷ್ಟು ಸೈಜ್ ಇಂದ ಅರೇ ರೆಡಿ ಆಗುತ್ತೆ. ಓಕೆ, ರೆಡಿ ಆದ್ಮೇಲೆ ಇದನ್ನ ಸೇವ್ ಮಾಡ್ಕೊಂಡ್ಬಿಟ್ಟು ರನ್ ನೋಡೋದು ಆದ್ರೆ ಇವಾಗ ಏನ್ ಸಿಗುತ್ತೆ ಅಂದ್ರೆ ಜಸ್ಟ್ ಎಂಟರ್ ದ ಸೈಜ್ ಆಫ್ ಅರೇ ಅಂತ ಸಿಗುತ್ತೆ. ನಾ 5 ಅಂತ ಕೊಟ್ರೆ ಇದು ಕ್ಲೋಸ್ ಆಗುತ್ತೆ. ಓಕೆ, ಏನಕ್ಕೆ ಅಂದ್ರೆ ನಾನು ನೆಕ್ಸ್ಟ್ ಏನೂ ವರ್ಕ್ ಮಾಡಿಲ್ಲ ಇದ್ರೊಳಗಡೆ, ಸೊ ಅದಕ್ಕೋಸ್ಕರ ಅದು 5 ಕೊಟ್ಟ ತಕ್ಷಣ ಕ್ಲೋಸ್ ಆಗ್ತಾ ಇದೆ. ಓಕೆ, ಸೊ ಅದಾದ್ಮೇಲೆ ಇವಾಗ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನ್ ಮಾಡ್ಕೊಳ್ಳೋಣ, ಎಲಿಮೆಂಟ್ಸ್ ನ ಆಡ್ ಮಾಡೋಣ ಈ ಅರೇ ಒಳಗಡೆ. ಓಕೆ, ಸೊ ಈ ಅರೇ ಒಳಗಡೆ ನಾನು ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ಸೊ ಅರೇ ಒಳಗಡೆ ಎಲಿಮೆಂಟ್ಸ್ ನ ಆಡ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಸೊ ನಿಮಗೆ ನೆನಪಿದೆ ಆಲ್ರೆಡಿ ಫಾರ್ ಲೂಪ್ ನ ಯೂಸ್ ಮಾಡ್ಕೊಳ್ತೀವಿ. ಫಾರ್ ಲೂಪ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಅರೇ ಒಳಗಡೆ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಕೌಂಟ್ ಬದಲಾಗಿ ನಾನು ಏನ್ ಕೊಡ್ತೀನಿ, n ಅಂತ ಕೊಡ್ತೀನಿ. ಅದಾದ್ಮೇಲೆ ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ಕೊಳ್ಳೋಣ, ಇಲ್ಲಿ ಅರೇ ಒಳಗಡೆ ಎಲಿಮೆಂಟ್ಸ್ ನ ಆಡ್ ಮಾಡ್ತೋಗೋಣ. ಫಸ್ಟ್ ಆಫ್ ಆಲ್ ಇನ್ಸ್ಟ್ರಕ್ಷನ್ ಕೊಡೋಣ ಯೂಸರ್ಗೆ, printf ಅಂತ ಕೊಟ್ಬಿಟ್ಟು ಎಂಟರ್ ಎಲಿಮೆಂಟ್ ಇಂಟು ARRAY ಅರೇ ಅಂತ ಕೊಟ್ಬಿಟ್ಟು /n ನ ಯೂಸ್ ಮಾಡ್ಕೊಳ್ತೀನಿ. ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ scanf ನ ಯೂಸ್ ಮಾಡ್ಕೊಳ್ತೀನಿ. scanf ನ ಯೂಸ್ ಮಾಡ್ಕೊಂಡ್ಬಿಟ್ಟು %d ಅದಾದ್ಮೇಲೆ ಏನಕ್ಕೆ %d ಫಾರ್ಮೆಟ್ ಸ್ಪೆಸಿಫೈ ಏನಕ್ಕೆ ಯೂಸ್ ಮಾಡ್ಕೊತಿದ್ವಿ, ನಮ್ದು ಇರೋದು ಯಾವುದು ಇಂಟಿಜರ್ ಟೈಪ್ ಅರೇನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನೆನಪಿದೆಯಲ್ಲ, ಸೊ ಇಂಟಿಜರ್ ಟೈಪ್ ಅರೇನ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ %d ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ PTRI, ದಟ್ಸ್ ಇಟ್. ಓಕೆ, ಇಷ್ಟು ಕೊಟ್ಬಿಟ್ರೆ ನಮ್ದು ಏನಾಗುತ್ತೆ ಅಂದ್ರೆ ಇವಾಗ ಒಂದು ಅರೇ ರೆಡಿ ಆಗುತ್ತೆ. ಓಕೆ, ಸೊ ಅರೇನಲ್ಲಿ ಎಲಿಮೆಂಟ್ಸ್ ಯಾವ ರೀತಿ ಆಡ್ ಮಾಡ್ತಾ ಇದೀವೋ ಅದೇ ರೀತಿ ಇಲ್ಲಿ ಕೂಡ ನಾವು ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಇದೀವಿ, ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಈ ರೀತಿ ಫಾರ್ ಲೂಪ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಅರೇ ಒಳಗಡೆ ಎಲಿಮೆಂಟ್ಸ್ ನ ಆಡ್ ಮಾಡ್ಬೋದು ಈಸಿಯಾಗಿ. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಇದನ್ನ ಸೇವ್ ಮಾಡ್ಕೊಂಡ್ಬಿಟ್ಟು ಇದನ್ನ ವಾಪಸ್ ಔಟ್ಪುಟ್ ಕೂಡ ಕೊಡಿಸ್ಬೇಕು ತಾನೆ. ಸೊ ಏನ್ ಎಲಿಮೆಂಟ್ ಕೊಟ್ಟಿದೀವೋ ಅದು ಎಲಿಮೆಂಟ್ ನಮ್ಗೆ ವಾಪಸ್ ಔಟ್ಪುಟ್ ಬೇಕು ಅಂದ್ಮೇಲೆ ನಾವೇನ್ ಮಾಡ್ತೀವಿ, ಮತ್ತೆ ಔಟ್ಪುಟ್ಗೋಸ್ಕರ ಇನ್ನೊಂದು ಫಾರ್ ಲೂಪ್ ನ ಯೂಸ್ ಮಾಡ್ಕೊಳ್ತೀವಿ. ನಿಮ್ಗೆ ನೆನಪಿದೆ, ಇನ್ಪುಟ್ಗೋಸ್ಕರ ಒಂದು ಫಾರ್ ಲೂಪ್, ಔಟ್ಪುಟ್ಗೋಸ್ಕರ ಒಂದು ಫಾರ್ ಲೂಪ್ ನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ scanf ನ ಅವಶ್ಯಕತೆ ಇಲ್ಲ, scanf ನ ಡಿಲೀಟ್ ಮಾಡ್ಕೊಂಡ್ಬಿಡೋಣ. ಸೊ ಅದಾದ್ಮೇಲೆ printf ನಲ್ಲಿ ಏನ್ ಮಾಡ್ಕೊಳ್ಳೋಣ, ಸೊ printf ನಲ್ಲಿ ಏನ್ ಮಾಡ್ಕೊಳ್ಳೋಣ, ಅರೇ ಎಲಿಮೆಂಟ್ ಅಂತ ಕೊಡೋಣ. ಓಕೆ, ಸೊ ARRAY ಅರೇ ಎಲಿಮೆಂಟ್ = ಅಂತ ಕೊಟ್ಬಿಟ್ಟು %d ಕೊಡೋಣ. ಅದಾದ್ಮೇಲೆ ಇಲ್ಲಿ ಏನು ಪ್ರಿಂಟ್ ಮಾಡ್ಸೋಣ ಅಂದ್ರೆ ಸೇಮ್ ಇನ್ಪುಟಿಗೋಸ್ಕರ PTRI ನ ಕೊಟ್ಟಿದ್ವಲ್ಲ ಅದೇ ರೀತಿ ನಾವು ಇಲ್ಲಿ PTRI ನ ಕೊಡ್ತೀವಿ. ದಾಟ್ಸ್ ಇಟ್. ಇಷ್ಟು ಕೊಟ್ಟರೆ ಸಾಕು. ನಮ್ದು ಏನಾಗುತ್ತೆ ಇವಾಗ ಇನ್ಪುಟ್ ಕೂಡ ಆಗುತ್ತೆ ಅರೇ ಒಳಗಡೆ, ಅದಾದ್ಮೇಲೆ ನಮ್ದು ಅರೇ ಎಲಿಮೆಂಟ್ಸ್ ಔಟ್ಪುಟ್ ಕೂಡ ಸಿಗುತ್ತವೆ. ಓಕೆ, ಇದನ್ನ ಜಸ್ಟ್ ರನ್ ಮಾಡೋಣ. ಇವಾಗ ರನ್ ಮಾಡಿದ ತಕ್ಷಣ ನೋಡ್ಬೋದು ಎಂಟರ್ ದ ಸೈಜ್ ಆಫ್ ಅರೇ ಅಂತ ಬರ್ತಾ ಇದೆ. ನಾ ಇಲ್ಲಿ ಬೇಸಿಕಲಿ 5 ಸೈಜ್ ಕೊಡ್ತೀನಿ ಅರೇದ್ದು. ಸೊ ಕೊಟ್ಟ ತಕ್ಷಣ ಎಂಟರ್ ಕೊಡ್ತೀನಿ. ಎಂಟರ್ ಎಲಿಮೆಂಟ್ ಇಂಟು ಅರೇ ಅಂತ ಬರ್ತಾ ಇದೆ. 5 4 3 something went wrong over here. Let me check what happened. ಸೊ ಗೈಸ್, ಇಲ್ಲಿ ಸಣ್ಣ ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂತಂದರೆ ಬೇಸಿಕಲಿ ಇಲ್ಲಿ ನಾನು ಇನ್ಪುಟ್ ತಗೊಳ್ಳುವಂತಹ ಟೈಮ್ನಲ್ಲಿ ಆಂಪರ್ಸೆಂಟ್ ನ ಯೂಸ್ ಮಾಡಬೇಕು. ದ್ಯಾಟ್ ಮೀನ್ಸ್ ಅಡ್ರೆಸ್ ಆಫ್ PTRI ನ ಕೊಡಬೇಕಾಗುತ್ತೆ, ರೈಟ್. scanf ನಲ್ಲಿ ಅಡ್ರೆಸ್ ಕೊಡಲೇಬೇಕು, ರೈಟ್. ಸೊ ಅದಕ್ಕೋಸ್ಕರ ಅಡ್ರೆಸ್ ಆಫ್ ಕೊಟ್ಟಿದ್ದೀನಿ. ಇವಾಗ ಸೇವ್ ಮಾಡ್ಕೊಳ್ಳೋಣ, ಮತ್ತೊಂದ್ಸತಿ ರನ್ ಮಾಡ್ಕೊಳ್ಳೋಣ. ರನ್ ಮಾಡಿದಾಗ ಓಕೆ, ಮೇ ಬಿ ನಾನು ಸೆಲೆಕ್ಟ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ. ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡಿಟ್ಟು ರನ್ ಮಾಡೋಣ. ಲೆಟ್ ಮಿ ಡಿಲೀಟ್ ದಿಸ್. ರನ್ ಒನ್ಸ್ ಅಗೇನ್. ಎಂಟರ್ ದ ಸೈಜ್ ಆಫ್ ಅರೇ ಅಂತ ಬರ್ತಾ ಇದೆ. 5 ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. 5 4 3 2 1
ಓಕೆ, ಇಲ್ಲಿ ನೋಡ್ಬೋದು 5 4 3 2 1 ಅಂತ ಏನಾಗ್ತದೆ ನಂಗೆ ಪ್ರಿಂಟ್ ಆಗ್ತದೆ. ಬೇಸಿಕಲಿ ಒಂದು ಅರೇನ ಏನು ಮಾಡಿದ್ವಿ ನಾವು ಇವಾಗ ರೆಡಿ ಮಾಡ್ಕೊಂಡ್ವಿ ಯೂಸಿಂಗ್ ಎಮ್ ಅಲಾಕ್. ಓಕೆ, ಸೊ ಎಮ್ ಅಲಾಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆನ್ ಫ್ಲೋ ನಾವೇನು ಮಾಡ್ತಾ ಇದ್ವಿ, ಮೆಮ್ರಿನ ಅಲೋಕೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ದು ಎಮ್ ಅಲಾಕ್ ಆಯಿತು. ಈ ರೀತಿ ನಾವೇನು ಮಾಡ್ಬೋದು, ಆನ್ ಫ್ಲೋನಲ್ಲಿ ಮೆಮ್ರಿನ ಅಲೋಕೇಟ್ ಮಾಡಬಹುದು. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಎಷ್ಟು ಮೆಮೊರಿ ಬೇಕೋ ಅಷ್ಟು ಮೆಮ್ರಿನ ಮಾತ್ರ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ಕೊಳ್ತೀವಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆ, ಸೊ ಇದನ್ನ ಏನು ಮಾಡ್ಕೊಳ್ಳೋಣ, ಇವಾಗ ಎಮ್ ಅಲಾಕ್ ಏನಿದೆ ಇದನ್ನ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಸಿ ಅಲಾಕ್ ನೋಡ್ಕೊಳ್ಳೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇದು ಏನಿತ್ತು ಪಾರ್ಟ್ ಎಮ್ ಅಲಾಕ್ದಿತ್ತು. ಸೊ ರೈಟ್, ಎಮ್ ಅಲಾಕ್ ಯೂಸೇಜ್ ಅಂತ ಕೊಟ್ಟೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಬರೋಣ, ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಯೂಸ್ ಮಾಡ್ಕೊಳ್ಳೋಣ, ಸಿ ಅಲಾಕ್ ಯೂಸೇಜ್. ಓಕೆ, ಸಿ ಅಲಾಕ್ ಯೂಸೇಜ್ ಈ ಕೆಳಗಡೆ ಏನು ಮಾಡ್ಕೊಳ್ಳೋಣ, ಸಿ ಅಲಾಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡೋಣ, ಇವಾಗ ಆನ್ ಫ್ಲೋನಲ್ಲಿ ಮೆಮ್ರಿನ ಲೊಕೇಟ್ ಮಾಡ್ಕೊಳ್ಳೋಣ. ಇದ್ರ ಸಿಂಟ್ಯಾಕ್ಸ್ ಏನು ಬರುತ್ತೆ, ಜಸ್ಟ್ ಪಿ ಟಿ ಆರ್ ಅಂತ ಕೊಡಿ. ಸೊ ಅದಾದಮೇಲೆ ಪಿ ಟಿ ಆರ್ ಇಕ್ವಷ್ಟು ಅಂತ ಕೊಟ್ಬಿಟ್ಟು 8 ಆಸ್ಟ್ರಿಕ್. ಸೊ ಅದಾದ್ಮೇಲೆ ನಾವೇನು ಮಾಡ್ತೀವಿ, ಸಿ ಅಲಾಕ್ನ ಯೂಸ್ ಮಾಡ್ಕೋತೀವಿ. ಸಿ ಅಲಾಕ್ನಲ್ಲಿ ಫಸ್ಟ್ ಆಫ್ ಆಲ್ ನಾವೇನು ಕೊಡಬೇಕಾಗುತ್ತೆ, ನಾವು ನಂಬರ್ನ ಕೊಡಬೇಕು, ಅಂದ್ರೆ ಸೈಜ್ ಎಷ್ಟಿರುತ್ತೆ ನಮ್ದು ಅದನ್ನ ಕೊಡಬೇಕು. ದ್ಯಾಟ್ ಮೀನ್ಸ್ ಎನ್, ಯೂಸರ್ ಕಡೆಯಿಂದ ಇನ್ಪುಟ್ ತಗೊಳ್ತಾ ಇದ್ದೀವಿ ನಾವು ಸೈಜ್ನ. ಸೊ ಅದಕ್ಕೋಸ್ಕರ ಎನ್ ಅಂತ ಕೊಟ್ಟೆ. ಸೊ ಅದಾದ್ಮೇಲೆ ಏನು ಮಾಡಬೇಕು, ಇಂಟಿಜರ್ ಟೈಪ್ ಸೈಜ್ ಏನಿದೆ ಅದನ್ನ ಕೊಡಬೇಕು. ಓಕೆ, ಸೊ ಸೈಜ್ ಆಫ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಏನೇನು ಮಾಡ್ತೀನಿ, 8 ನ ಪ್ರೊವೈಡ್ ಮಾಡ್ತೀನಿ ಇದಕ್ಕೆ. ದ್ಯಾಟ್ಸ್ ಇಟ್. ಎಷ್ಟು ಕೊಟ್ಟರೆ ಏನಾಗುತ್ತೆ, ಇದು ನಮ್ಗೆ ಏನು ಮಾಡುತ್ತೆ, ಒಂದು ಅರೇನ ರೆಡಿ ಮಾಡಿಕೊಡುತ್ತೆ ಆನ್ ಫ್ಲೋ. ಓಕೆ, ಸೊ ಇಲ್ಲಿಂದ ನಾನು ಏನು ಮಾಡ್ಬೋದು, ಸೇಮ್ ಟು ಸೇಮ್ ಇಲ್ಲಿ ಏನು ಮಾಡ್ತಾ ಇದ್ನೋ ಅದೇ ರೀತಿ ಇನ್ಪುಟ್ಗೆ ಮತ್ತು ಔಟ್ಪುಟ್ಗೆ ಫಾರ್ ಲೂಪ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಇಂಥ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ, ಇದನ್ನ ಅನ್ಕಮೆಂಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಅನ್ಕಮೆಂಟ್ ಮಾಡ್ಕೊಂಡೆ ಸೇವ್ ಮಾಡ್ಕೊಂಬಿಟ್ಟು ರನ್ ಮಾಡೋಣ. ರನ್ ಮಾಡಿದಾಗ ಎಂಟರ್ ದ ಸೈಜ್ ಆಫ್ ಅರೇ ಅಂತ ಬರ್ತಾ ಇದೆ, ಕೆಳಗಡೆ ನೋಡ್ಬೋದು ಇಲ್ಲಿ. ಸೊ ಎಲ್ಲ ಏನು ಮಾಡ್ತೀನಿ, ಮತ್ತೆ 5 ಅಂತ ಕೊಡ್ತೀನಿ, ಎಂಟರ್ ಕೊಟ್ಟೆ, ಎಂಟರ್ ಎಲಿಮೆಂಟ್ ಇಂಟು ಅರೇ ಅಂತ ಬರ್ತಾ ಇದೆ. 5 4 3 2 1. ಓಕೆ, 5 4 3 2 1 5 ಎಲಿಮೆಂಟ್ಸ್ ಇಂದ ಒಂದು ಅರೇನ ನಾವೇನು ಮಾಡ್ತೀವಿ, ರೆಡಿ ಮಾಡ್ಕೊಂಡ್ವಿ. ಸೊ ಡಿಫ್ರೆನ್ಸ್ ಏನು ಗುರು, ಎರಡು ಸೇಮ್ ವರ್ಕ್ ಆಗ್ತಾ ಇದೆ ಅಲ್ಲ. ಸಿ ಅಲಾಕ್ತು ಎಮ್ ಅಲಾಕ್ತು ಡಿಫ್ರೆನ್ಸ್ ಏನಿದೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ನಾನು ಎಮ್ ಅಲಾಕ್ ಬಗ್ಗೆ ತಿಳ್ಕೊಳ್ಳೋಣ. ಎಮ್ ಅಲಾಕ್ ಬಗ್ಗೆ ತಿಳ್ಕೊಬೇಕು ಅಂದರೆ ಇದನ್ನ ಸಿ ಅಲಾಕ್ ಏನಿದೆ ಪೂರ್ತಿ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಕಮೆಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ಎಮ್ ಅಲಾಕ್ನ ನಾವೇನು ಮಾಡೋಣ, ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಬಟ್ ಇನ್ಪುಟ್ ಪಾರ್ಟ್ ಏನಿದೆ ಇದನ್ನ ಏನ್ ಮಾಡ್ತೀನಿ, ಕಮೆಂಟ್ ಔಟ್ ಉಳಿದನ್ನ ಅನ್ಕಮೆಂಟ್ ಮಾಡ್ಕೊಂಡ್ವಿ. ಇದನ್ನ ಏನ್ ಮಾಡ್ಕೊಂಡ್ವಿ, ಇನ್ಪುಟ್ ಯೂಸರ್ ಇನ್ಪುಟ್ ಏನ್ ಕೊಡ್ತಾ ಇದ್ದಾನೋ ಅರೇಗೆ ಅದನ್ನ ಏನ್ ಮಾಡ್ಕೊಂಡೆ, ನಾನು ಕಮೆಂಟ್ ಔಟ್ ಮಾಡ್ಕೊಂಡ್ಬಿಟ್ಟೆ. ಡೈರೆಕ್ಟ್ ನಾ ಏನ್ ಮಾಡ್ತಾ ಇದೀನಿ, ಪ್ರಿಂಟ್ ಮಾಡಿಸ್ತಾ ಇದ್ದೆ. ಅಂದ್ರೆ ಏನು ಇನ್ಪುಟ್ ಕೊಟ್ಟಿಲ್ಲ ಅರೇಗೆ, ಡೈರೆಕ್ಟ್ ಅರೇನ ಪ್ರಿಂಟ್ ಮಾಡಿಸ್ತಾ ಇದೀವಿ. ಅಂತಹ ಟೈಮ್ನಲ್ಲಿ ಏನಾಗುತ್ತೆ ಎಮ್ ಅಲಾಕ್ ನಲ್ಲಿ ಅಂತ ತಿಳ್ಕೋಣ. ಸೊ ಜಸ್ಟ್ ಇದನ್ನ ರನ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ಎಂಟರ್ ದ ಸೈಜ್ ಆಫ್ ಅರೇ ಅಂತ ಬಂತು, 5 ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಸೊ ಇಲ್ಲಿ ನೋಡ್ಬೋದು ಏನ್ ಬರ್ತಾ ಇದೆ, ಗ್ಯಾರ್ಬೇಜ್ ಆಲಿಸ್ಗಳು ನಮ್ಗೆ ಏನೋ ಆಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. ದಟ್ ಮೀನ್ಸ್ ಏನೋ ಒಂದು ಸಮಥಿಂಗ್ ಸಿಗ್ತಾ ಇದೆ ನಮಗೆ. ಓಕೆ, ಬಟ್ ಸಿ ಅಲಾಕ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಬೇಸಿಕಲಿ ಹೋಗ್ಬಿಟ್ಟು ಪ್ರತಿ ಒಂದು ಗ್ಯಾರ್ಬೇಜ್ ಆಲಿನ ತೆಗೆದು ಹಾಕುತ್ತೆ. ಯಾವ ರೀತಿ ತೆಗೆದು ಹಾಕುತ್ತೆ ಅದನ್ನ ನೋಡ್ಕೊಳ್ಳೋಣ. ಸೊ ಅದನ್ನ ನೋಡ್ಕೋಬೇಕಂದ್ರೆ ನಾ ಬೇಸಿಕಲಿ ಏನ್ ಮಾಡ್ಬೇಕು, ಇದನ್ನ 2 ಕಮೆಂಟ್ ಔಟ್ ಮಾಡಬೇಕು ವಾಪಸ್. ಓಕೆ, ಇದನ್ನ ವಾಪಸ್ ಏನ್ ಮಾಡ್ಕೊಂಡ, ಕಮೆಂಟ್ ಔಟ್ ಮಾಡ್ಕೊಂಡ್ವಿ. ಸೊ ಇವಾಗ ಸಿ ಅಲಾಕ್ ನಲ್ಲಿ ಏನ್ ಮಾಡ್ತೀನಿ ನಾನು, ಇದು ಏನ್ ಪಾರ್ಟ್ ಇದೆ, ಸೊ ಇನ್ಪುಟ್ ಪಾರ್ಟ್ ಬೇಡ, ಜಸ್ಟ್ ನಾವೇನ್ ಮಾಡ್ಕೊಳ್ಳೋಣ, ಕಂಟ್ರೋಲ್ ಅನ್ಕಮೆಂಟ್. ಸೊ ಅದಾದ್ಮೇಲೆ ಔಟ್ಪುಟ್ ಪಾರ್ಟ್ನ ಅನ್ಕಮೆಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳೋಣ, ಇದನ್ನ ರನ್ ಮಾಡ್ಬಿಟ್ಟು ನೋಡೋಣ ಏನು ಕಾಣಿಸುತ್ತೆ ಅಂತ. ಓಕೆ, ಸೊ ಎಂಟರ್ ಸೈಜ್ ಆಫ್ ಅರೇ ಅಂತ ಬಂತು, 5 ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಇಲ್ಲಿ ನೋಡ್ಬೋದು 0 0 0 0 ಅಂತ ಬರ್ತಾ ಇದೆ. ಬೇಸಿಕಲಿ ಅದು ಏನು ಮಾಡ್ತಾ ಇದೆ, 0ನ ಅಲ್ಲಿ ಇನ್ಪುಟ್ ಕೊಡಿಸ್ತಾ ಇದೆ. ದಟ್ ಮೀನ್ಸ್ ನಲ್ ಮಾಡ್ತಾ ಇದೆ, ಅಲ್ಲಿ ಪ್ಲೇಸ್ಗಳನ್ನ ಖಾಲಿ ಮಾಡಿಡ್ತಾ ಇದೆ. ಈ ವರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇದನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ ಎಲಿಮೆಂಟ್ 0 = 0 0 0 0 ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಿವರೆಗೂ ಇನ್ಪುಟ್ ಕೊಡಲು ಅಲ್ಲಿವರೆಗೂ ನಾನು ಇದನ್ನ 0 ಇಟ್ಕೊಂಡಿರ್ತೀನಿ. ಸೊ ದೇರ್ ಇಸ್ ನೋ ಯೂಸ್. ಓಕೆ, ಸೊ ಅದಕ್ಕೋಸ್ಕರ ಕೆಲವಕ್ನ ಯೂಸ್ ಮಾಡ್ಕೊಂಡ್ರು ಬರುತ್ತೆ, ಯೂಸ್ ಮಾಡದೇ ಇದ್ರು ಓಕೆ, ಎಮ್ ಅಲಾಕ್ ಇಂದ ನಮ್ದು ವರ್ಕ್ ಆಗುತ್ತೆ. ಇದೇ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಎಮ್ ಅಲಾಕ್ ಆಮೇಲೆ ಸಿ ಅಲಾಕ್ಗೆ. ಸೊ ಇದು ಏನಿದೆ ಸಿಂಟ್ಯಾಕ್ಸ್ ಅಂತಾನು ಕೂಡ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ಸೊ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ಓಕೆ, ಸೊ ಇದನ್ನ ಬಿಟ್ಟರೆ ಇವಾಗ ಏನ್ ಬರುತ್ತೆ ನಮ್ದು ರೀ ಅಲಾಕ್. ಸೊ ರೀ ಅಲಾಕ್ನ ಯೂಸ್ ಮಾಡ್ಕೋಬೇಕಂದ್ರೆ ಇದನ್ನು ಕೂಡ ನಾನು ಏನ್ ಮಾಡ್ಕೊಳ್ತೀನಿ, ಅನ್ಕಮೆಂಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಓವರ್ ಆಲ್ ನಾವು ಏನ್ ಮಾಡ್ತಾ ಇದ್ವಿ, ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಇದ್ವಿ, ಆಮೇಲೆ ಎಲಿಮೆಂಟ್ಸ್ ನ ಔಟ್ಪುಟ್ ಮಾಡಿಸ್ತಾ ಇದ್ವಿ ಯೂಸಿಂಗ್ ಅ ಸಿ ಅಲಾಕ್. ಇವಾಗ ರೀ ಅಲಾಕ್ ಯಾವ ರೀತಿ ವರ್ಕ್ ಆಗುತ್ತೆ. ಓಕೆ, ರೀ ಅಲಾಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ರೀ ಅಲಾಕ್ ಯೂಸೇಜ್. ಓಕೆ, ಸೊ ಇದ್ರದ್ದು ಸಿಂಟ್ಯಾಕ್ಸ್ ಹೆಂಗಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ PTR ಅಂತ ಕೊಡಿ.
ಓಕೆ. ಸೊ PTR ಅಂತ ಕೊಟ್ಬಿಟ್ಟು PTR ಈಕ್ವಲ್ಸ್ ಟು ರೀಅಲಾಕ್. ಸೊ ರೀಅಲಾಕ್ ಅಂತ ಕೊಟ್ಬಿಟ್ಟು ಅದರೊಳಗಡೆ ಫಸ್ಟ್ PTR ಕೊಡಬೇಕು, ಅಂದರೆ ಫಸ್ಟ್ PTR ಏನಿತ್ತು ಅದನ್ನ ಕೊಡಬೇಕು. ಸೊ ಅದಾದ್ಮೇಲೆ ಏನು ಕೊಡಬೇಕು, ನ್ಯೂ ಸೈಜ್, ಹೊಸ ಸೈಜ್ ಅದಕ್ಕೆ ಏನು ಪ್ರೊವೈಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಕೊಡಬೇಕಾಗುತ್ತೆ. ಓಕೆ. ಸೊ ಹೊಸ ಸೈಜ್ನ ಕೊಡಬೇಕಂದ್ರೆ ಮತ್ತೆ ನಾವು ಏನು ಮಾಡಬೇಕು, ಸೈಜ್ ಏನಿದೆ ಅದನ್ನ ಯೂಸರ್ ಕಡೆಯಿಂದ ಇನ್ಪುಟ್ ತಗೋಬೇಕು. ಸೊ ಅದಕ್ಕೋಸ್ಕರ ಈ 2 ಲೈನ್ಸ್ಗಳನ್ನ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿಸ್ತೀನಿ. ಓಕೆ. ಸೊ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಎಂಟರ್ ದ ಸೈಜ್ ಆಫ್ ಅರೇ ಅಂತ ಇದೆಯಲ್ಲ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ನಾನು ಎಂಟರ್ ದಿ ನ್ಯೂ ಸೈಜ್ ಆಫ್ ಅರೇ. ಓಕೆ, ನ್ಯೂ ಸೈಜ್ ಆಫ್ ಅರೇ ಅಂತ ಕೊಟ್ಟೆ. ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಆ್ಯಂಡ್ ಸ್ಟಾರ್ ಅಂತ ಕೊಟ್ಬಿಟ್ಟು ಸೈಜ್ ಆಫ್ 8 ಇಷ್ಟು ಕೊಟ್ರೆ ಮುಗಿದು ಹೋಯ್ತು ನಮ್ದೇನಿದೆ ವರ್ಕ್ ಆದಂಗೆ. ಓಕೆ. ಸೊ ಇಷ್ಟು ಸೇವ್ ಮಾಡ್ಕೊಂಡ್ಬಿಟ್ರೆ ನಮ್ದು ಏನಿದೆ, ನಮ್ದು ಸೇಮ್ ಮೆಮ್ರಿ ಆಲ್ರೆಡಿ ಏನು ಮೆಮ್ರಿ ಎಕ್ಸಿಸ್ಟ್ ಇದೆಯೋ ಅದೇ ಮೆಮ್ರಿನ ನಾನು ಓವರ್ ರೈಟ್ ಮಾಡಿಬಿಟ್ಟು ರೀಅಲೋಕೇಟ್ ಮಾಡಿಬಿಟ್ಟು ಅದೇ ಮೆಮ್ರಿನ ನಾನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೀನೋ ಇದೇ ಮೆಮ್ರಿ ಪ್ಲೇಸ್ನ ನಾನು ಮತ್ತೆ ರೀಅಲೋಕೇಟ್ ಮಾಡಿಬಿಟ್ಟು ಅದೇ ಮೆಮ್ರಿ ಪ್ಲೇಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮೆಮ್ರಿನ ಮತ್ತೆ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಇದೇ ಒಂದು ಮೇನ್ ಅಡ್ವಾಂಟೇಜ್ ನಮ್ದು ರೀಅಲೋಕಿಂದು. ಸೊ ಇಲ್ಲಿ ಏನು ಮಾಡ್ಬೋದು, ಸೇಮ್ ಟು ಸೇಮ್ ಆಸ್ ಇಟ್ ಈಸ್. ಮತ್ತೆ ನಾವೇನು ಮಾಡ್ಕೋಬಹುದು, ಇನ್ಪುಟ್ಗೆ ಔಟ್ಪುಟ್ಗೆ ಫಾರ್ ಲೂಪ್ನ ಯೂಸ್ ಮಾಡ್ಕೋಬಹುದು. ಲೈಕ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತೀನಿ. ಓಕೆ. ಸೊ ನಾನು ಸೇವ್ ಮಾಡ್ಕೊಳ್ಳೋಣ. ಎಂಟರ್ ಎಲಿಮೆಂಟ್ಸ್ ಇಂಟು ಅರೇ ಅಂತ ಇದೆಯಲ್ಲ, ಎಂಟರ್ ಎಲಿಮೆಂಟ್ಸ್ ಇಂಟು ನ್ಯೂ ಅರೇ ಅಂತ ಕೊಡೋಣ. ಓಕೆ. ಸೊ ನ್ಯೂ ಅರೇ. ಓಕೆ. ಸೊ ನ್ಯೂ ಅರೇ ಎಲಿಮೆಂಟ್ಸ್ ಅಂತ ಕೊಡೋಣ ಇಲ್ಲಿ. ಓಕೆ. ಸೊ ನ್ಯೂ ಅರೇ ಎಲಿಮೆಂಟ್ಸ್. ಓಕೆ. ಔಟ್ಪುಟ್ನಲ್ಲಿ ಎಂಟರ್ ಕೊಡೋಣ. ಎಂಟರ್ ದ ಸೈಜ್ ಆಫ್ ಅರೇ ಅಂತ ಬರ್ತಾ ಇದೆ. ಇದ್ರದ್ದು ಫಸ್ಟ್ ಸೈಜ್ ಏನು ಕೊಡೋಣ, 3 ಅಂತ ಕೊಡೋಣ. 1 2 3 ಅಂತ 3 ಎಲಿಮೆಂಟ್ಸ್ನ ಆ್ಯಡ್ ಮಾಡಿದೆ. 1 2 3 ನಮಗೆ ಪ್ರಿಂಟ್ ಅದು. ಎಂಟರ್ ದಿ ನ್ಯೂ ಸೈಜ್ ಆಫ್ ಅರೇ ಅಂತ ಬರ್ತಾ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು 5 ಕೊಡ್ತೀನಿ. ಓಕೆ. ನ್ಯೂ ಅರೇ ಸೈಜ್ ಏನಿರಬೇಕು 5 ಇರಬೇಕು. 5 ಅಂತ ಕೊಟ್ಟೆ. ಎಂಟರ್ ದ ಎಲಿಮೆಂಟ್ ಇಂಟು ನ್ಯೂ ಅರೇ ಅಂತ ಬರ್ತಾ ಇದೆ. 5 4 3 2 1. ಓಕೆ. ನ್ಯೂ ಅರೇ ಎಲಿಮೆಂಟ್ 5, ನ್ಯೂ ಅರೇ ಎಲಿಮೆಂಟ್ 4, ನ್ಯೂ ಅರೇ ಸಿಗ್ತಾ ಇದೆ. ಸೊ ಸೇಮ್ ಮೆಮ್ರಿನ ಮತ್ತೊಂದ್ಸತಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂತಹ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ರೀಅಲಾಕ್ನ ಯೂಸ್ ಮಾಡ್ಕೊಳ್ತೀವಿ. ಇನ್ನು ಬರುತ್ತೆ ಫೈನಲ್ ಫಂಕ್ಷನ್ ಯಾವುದಪ್ಪ ಅಂದರೆ ಫ್ರೀ. ಫ್ರೀ ಏನು ಮಾಡುತ್ತೆ, ನನ್ನ ಕೆಲಸ ಆಗಿದೆ. ಈ ಮೆಮ್ರಿ ಪ್ಲೇಸ್ ಒಳಗಡೆ ನಾನು ಏನೇನು ಔಟ್ಪುಟ್ ತರಿಸಬೇಕಾಗಿತ್ತು ಔಟ್ಪುಟ್ ಎಲ್ಲ ತೊಗೊಂಬಂದಿದ್ದೀನಿ. ನಂಗೆ ಏನೇನು ಔಟ್ಪುಟ್ ಬೇಕಾಗಿತ್ತು ಅದನ್ನೆಲ್ಲ ಸಿಕ್ಕಿದೆ ನನಗೆ. ಸೊ ನಾನು ಏನು ಮಾಡಬೇಕು, ಈ ಮೆಮ್ರಿನ ನಾನು ಏನು ಮಾಡ್ತೀನಿ, ಫ್ರೀ ಮಾಡ್ತೀನಿ. ನನಗೆ ಇವಾಗ ಯೂಸ್ ಇಲ್ಲ ಈ ಮೆಮ್ರಿದು ಅಂತಂದರೆ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಫ್ರೀ ಫಂಕ್ಷನ್ನ ಯೂಸ್ ಮಾಡ್ಕೊಳ್ತೀನಿ. ಲೈಕ್ ಫ್ರೀ ಅಂತ ಕೊಟ್ಬಿಟ್ಟು ಜಸ್ಟ್ PTR ಯಾವ್ದು ಅರೇದ ಮೆಮ್ರಿನ ನೀವು ಕ್ಲಿಯರ್ ಮಾಡಬೇಕಾಗಿದ್ದು ಆ ಅರೇ ವೇರಿಯಬಲ್ ನೇಮ ಇಲ್ಲಿ ಕೊಟ್ಬಿಟ್ರೆ ಸಾಕು. ಫ್ರೀ PTR ಆ ಮೆಮ್ರಿ ಏನಿರುತ್ತೆ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ. ಬೇರೆದವ್ರು ಯಾರಾದರೂ ಅದೇ ಸೇಮ್ ಮೆಮ್ರಿನ ಮತ್ತೆ ಯೂಸ್ ಮಾಡ್ಕೋಬಹುದು. ಇದೇ ಒಂದು ಕಾನ್ಸೆಪ್ಟ್ ಇಂದ ನಾವೇನ್ ಮಾಡ್ತಾ ಇದೀವಿ, ಇದೇನು ರೀಅಲೋಕೇಶನ್ ರೀಯೂಸ್ ಮೆಮ್ರಿನ ರೀಸೈಕಲ್ ಏನು ಮಾಡ್ತಾ ಇದೀವೋ ಇದರಿಂದಾಗಿನೇ ನಾವು 100 GB 30 GB ಗೇಮ್ಸ್ಗಳು ಏನಿದಾವೋ ಅಂತಹ ಗೇಮ್ಸ್ಗಳನ್ನ ಈಸಿಯಾಗಿ ಲೋಡ್ ಮಾಡಿಸಬಹುದು. ಇದೇ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ. ನಾವು ರ್ಯಾಮ್ ಒಳಗಡೆ ನಮ್ದು 30 GB ಗೇಮ್ ಇದೆ ಅಂದರೆ ಅದ್ರದ್ದು ಏನೇನು ಇರ್ತಾವೋ ಸೋರ್ಸ್ ಕೋಡ್ ಅಷ್ಟನ್ನು ಲೋಡ್ ಮಾಡಿಸ್ಬಿಡಲ್ಲ ಸೋರ್ಸ್ ರ್ಯಾಮ್ ಒಳಗಡೆ. ಓಕೆ. ನಮ್ಗೇನು ಹೆಲ್ಪ್ಫುಲ್ ಆಗ್ತದೆ, ಏನು ಯೂಸೇಜ್ ಇದೆಯೋ ಅದನ್ನ ಮಾತ್ರ ಲೋಡ್ ಮಾಡಿಸ್ತೀವಿ, ಉಳಿದಿದ್ದನ್ನ ಲೋಡ್ ಮಾಡಿಸಲ್ಲ. ಸೊ ಯಾವ ರೀತಿ ಲೋಡ್ ಮಾಡಿಸ್ತೀವಿ, ಯಾವ ರೀತಿ ಲೋಡ್ ಮಾಡಿಸಲ್ಲ ನಿಮ್ ಕಣ್ಮುಂದೆ ಇದೆ, ಇವಾಗ ನೋಡ್ಕೊಂಡಿದ್ದೀರಾ. ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಂತ ಹೇಳ್ತೀವಿ. ಆಲ್ರೈಟ್. ಸೊ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ ಕಾನ್ಸೆಪ್ಟ್. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಕಾನ್ಸೆಪ್ಟ್ನ. ಏನಕ್ಕೆ ಅಂದ್ರೆ ಅವರು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಲ್ಲ ಸ್ಟಾರ್ಟಿಂಗ್ನಲ್ಲೇ. ಓಕೆ. ಆಲ್ರೆಡಿ ನಮ್ದು ಪ್ರೋಗ್ರಾಮ್ ರನ್ ಆಗ್ತಾ ಇದೆ, ಇದನ್ನ ತಿಳ್ಕೊಂಡ್ಬಿಟ್ಟು ನಾ ಏನು ಮಾಡಲಿ ಗುರು ಅನ್ನೋದೊಂದು ಮೈಂಡ್ ಸೆಟ್ ಗೊತ್ತಿರುತ್ತೆ. ಓಕೆ. ಏನಕ್ಕೆ ಆಲ್ರೆಡಿ ಇದನ್ನ ಬಿಟ್ಟರು ಕೂಡ ನಾವು ನಾವೇನು ಮಾಡ್ಬೋದು, ಕಂಪ್ಯೂಟರ್ ಕೋಡಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ರೈಟ್. ಸೊ ಅಂತಹ ಟೈಮ್ನಲ್ಲಿ ನಮ್ಗೆ ಏನು ಅನ್ಸುತ್ತೆ ಅಂದರೆ ಗುರು ಬೇಡ ಬಿಡು ಗುರು, ಡೈನಾಮಿಕ್ ಮೆಮೊರಿ ಅಲೋಕೇಶನ್ನ ತಿಳ್ಕೊಂಡ್ಬಿಟ್ಟು ನಾ ಏನು ಮಾಡಲಿ, ಆಲ್ರೆಡಿ ನನ್ನ ಕೋಡ್ ರನ್ ಆಗ್ತಾ ಇದೆ, ಹೊಸ ಕಾನ್ಸೆಪ್ಟ್ನ ಏನಕ್ಕೆ ಕಲೀಲಿ ಅಂತ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಏನು ವೀಡಿಯೋಸ್ನ ನೋಡ್ತಾರೋ ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ. ಸೊ ಒಂದು 3-4 ಟೈಮ್ಸ್ ಅವ್ರು ನೋಡ್ಕೋಬೇಕಾಗತ್ತೆ. ಅದು ಕಮ್ಮಿನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ. ಸೊ ಐ ಥಿಂಕ್ ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಯಾವ ರೀತಿ ಆಗುತ್ತೆ, ಏನು ಎತ್ತ ಅಂತ. ಪ್ರತಿಯೊಂದು ಫಂಕ್ಷನ್ ಬಗ್ಗೆ ಈಸಿಯಾಗಿ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲ್ತಾರಿ. ಜೈ ಹಿಂದ್, ವಂದೇ ಮಾತರಂ.